ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಏನು ಕೊಟ್ಟಿದ್ದೆ ಅಂತ ಆಲ್ರೆಡಿ ನೀವು ನನ್ನ ತಮ್ಬ್ನೇಲ್ನ ನೋಡಿ ಗೊತ್ತಾಗಿರುತ್ತೆ ಫ್ರೆಂಡ್ಸ್. ಸಿಂಪಲ್ ಫ್ರೆಂಡ್ಸ್, ಏನಿಲ್ಲ, ಇವತ್ತು ಬಿಗ್ ಬಾಸ್ ಸೀಸನ್ 11ರ ಒಂದು ಪ್ರೋಮೋನ ನಿನ್ನೆ ಕಲರ್ಸ್ ಕನ್ನಡದವರು ಬಿಟ್ಟಿದ್ದಾರೆ. ಅದು ಹೇಗಿದೆ ಮತ್ತು ಅದರಲ್ಲಿ ಕೆಲವು ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದಾರೆ. ಅದೆಲ್ಲ ಏನು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡೋಣ ಅಂತಲೇ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನಂತ ವೀಡಿಯೋ ನೋಡಿ ತುಂಬ ಶಾಕ್ ಆದ ಅಂದ್ಕೊಂಡೆ, ಮತ್ತು ತುಂಬ ಚೇಂಜಸ್ಸು ಸಹ ಕಾಣಿಸ್ತದ್ರಲ್ಲಿ ನನಗೆ. ಅದನ್ನು ಇವತ್ತು ನಿಮಗೆ ತಿಳಿಸೋಣ ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ವೀಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಸಿಂಪಲ್ ಫ್ರೆಂಡ್ಸ್, ನಿನ್ನೆ ಸುಮಾರು ಸಂಜೆ ವೇಳೆ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ಏನು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಒಂದು ಹೊಸ ಪ್ರೋಮೋನ ಬಿಟ್ಟಿದ್ದಾರೆ. ಅದನ್ನು ನಾನು ಈಗ ತಾನೇ ಅಬ್ಸರ್ವ್ ಮಾಡಿದೆ. ಅದ್ರ ಬಗ್ಗೆ ನೀವು ಕೂಡ ಬೇಕಾದ್ರೆ ಚೆಕ್ ಮಾಡಿ ಹೋಗಿ. ಆ ಪ್ರೋಮೋದಲ್ಲಿ ತಿಳಿಸಿರುವಂತೆ ಸತಿ ಹೇಳೋದಾದರೆ, ಬಿಗ್ ಬಾಸು ಒಂದು ಹೊಸ ಲುಕ್ನಲ್ಲಿ ಬರ್ತಿದೆ ಅಥವಾ ಒಂದು ಹೊಸ ಆಟ ಆಗಿದೆ, ಅಂದರೆ ಏನೋ ಚೇಂಜಸ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಹಿಂಡನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಆ ಪೋಸ್ಟ್ನ ನೋಡಿದ್ರೆ ಗೊತ್ತಾಗುತ್ತೆ. ಸಿಂಪಲ್, ಅದರಲ್ಲಿ ಕೊಟ್ಟಿರೋದಿಷ್ಟೇ. ಆ ಪ್ರೋಮಲ್ಲಿ ಹೊಸ ಅಧ್ಯಾಯ, ಹೊಸ ದಶಕ, ಹೊಸ ಆಟ ಅನ್ನೋ ಒಂದು 3 ಆಪ್ಷನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಂದರೆ 3 ಥರದ ಹೆಡ್ಲೈನ್ ಒಳಗೊಂಡಂತೆ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಅದರಲ್ಲಿ ನಾವು ಅಬ್ಸರ್ವ್ ಮಾಡ್ದಂಗೆ ಒಂದು ಹೊಸ ಆಟ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕು. ಹೊಸ ಆಟ ಅಂತಂದರೆ ಇತ್ತೀಚೆಗೇನು ಇಷ್ಟು ವರ್ಷಗಳಲ್ಲಿ ಏನೋ ನಡೀತಿತ್ತು ಆಟ, ಅದಕ್ಕೂ ಏನೋ ಚೇಂಜಸ್ನ ತೆಗೆದಿದ್ದಾರೆ, ಒಂದು ಚೇಂಜಸ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿರೋ ಹಾಗೆ ಇದು ಕಾಣ್ತಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಹೊಸ ಅಧ್ಯಾಯನೂ ಅಂತಲೂ ಸಹ ಹೊಂದಿದ್ದಾರೆ. ಹೊಸ ಅಧ್ಯಾಯ ಅಂತಂದರೆ ಆಲ್ಮೋಸ್ಟ್ ಅಲ್ಲೂ ಕಿಚ್ಚ ಸುದೀಪ್ ಅವರ ಬಗ್ಗೆ ಅಂತಂದರೆ ಅವ್ರು ಈ ಸತಿ ಬಿಗ್ ಬಾಸ್ ಹೋಸ್ಟ್ ಮಾಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆನೇ ಅದು ಆಗಿದೆ ಅನ್ನೋದು ಒಂದು ಸೂಚನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಆ ವಿಡಿಯೋನ ಅಬ್ಸರ್ವ್ ಮಾಡ್ದಂಗೆ ಲಾಸ್ಟಲ್ಲಿ ಒಬ್ಬ ಚಿಕ್ಕ ಹುಡುಗ ಆ್ಯಂಕರು ಚೇಂಜಾ ಅಂತನೇನು ಅಂತಾನೆ ಫ್ರೆಂಡ್ಸ್. ಅದ್ರ ಬಗ್ಗೆ ಒಂದು ಸಸ್ಪೆನ್ಸ್ನ ತಂದಿಟ್ಟಿದ್ದಾರೆ. ಅದರಲ್ಲಿ ಈ ಸತಿ ಕಿಚ್ಚ ಸುದೀಪ್ ಬರ್ತಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಸಸ್ಪೆನ್ಸ್ನ ತಂದಿಟ್ಟಿದ್ದಾರೆ. ಏನೇ ಆಗಲಿ, ಬಿಗ್ ಬಾಸ್ ಸೀಸನ್ 11ರ ಕೇವಲ ಒಂದು ಜಸ್ಟ್ 1-2 ಪೋಸ್ಟ್ನ ಮಾತ್ರ ಅವರು ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಫ್ರೆಂಡ್ಸ್. ಈ ಪೋಸ್ಟನ್ನು ಉಳಿದು ನೋಡಿದ್ರೆ ಒಂದು ಪಕ್ಷ ಅವ್ರು ಹೇಳೋದ ರೀತಿ ಒಂದು ರೀತಿ ವಿಭಿನ್ನ ಶೈಲಿಯಲ್ಲಿ ಬರ್ತಿದೆ ಅಂತಲೇ ಹೇಳ್ಬೋದು. ಒಂದು ಹೊಸ ಆಟ ಅಥವಾ ಒಂದು ಹೊಸದಾದ ರೀತಿಯಲ್ಲಿ ಒಂದು ಬಿಗ್ ಬಾಸ್ ಸೀಸನ್ ಕನ್ನಡ 11ರ ಬಿಗ್ ಬಾಸ್ ಸೀಸನ್ನು ಹೊಸ್ದಾಗಿ ಬರ್ತಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಆವಾಗ ಕೊಡ್ತಿರ್ತೀನಿ, ನೋಡಿದ್ರಲ್ಲ. ಬೇಕಾದ್ರೆ ಏನಾದರೂ ನೀವು ಈ ರೀತಿಯಾದಂಥ ಒಂದು ಪ್ರೋಮೋನ ನೋಡಬೇಕಂದ್ರೆ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ಏನು ಇನ್ಸ್ಟಾಗ್ರಾಮಲ್ಲಿದೆ, ಅದು ಸರ್ಚ್ ಮಾಡಿದ್ರೆ ಸಾಕು. ಅದರಲ್ಲಿ ಫಸ್ಟಿಗೆ ಕಾಣದೆ ಅದು ಅವರ ಸ್ಟೋರಿಲೂ ಸಹ ಇವತ್ತು ಹಾಕಿದ್ದಾರೆ. ನೀವು ಅದನ್ನು ಬೇಕಾದ್ರೆ ಅಬ್ಸರ್ವ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡೋಣ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.